ಹಾಯ್ ನಮಸ್ತೆ, ನಾನು ನಿಮ್ಮ ಪ್ರೀತಿ ಆಶಾ. ಇವತ್ತಿನ ವಿಷಯ, ಹುಣ್ಣಿಮೆ ನಂತರ ನಿಮಗೆ ಯಾವೆಲ್ಲ ಅಪರ್ಚುನಿಟಿಗಳು ಬರುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ರೀಡಿಂಗ್ ನೋಡೋಣ. ಇಲ್ಲಿ ದ ಟವರ್ ಬಂದಿದೆ. ವಾವ್. 10 ಆಫ್ ಪೆಂಟಿಕಲ್ ಬಂದಿದೆ. ವಾವ್. ನಿಮ್ಮ ಜೀವನದಲ್ಲಿ ಒಂದು ಹೊಸ ಬದಲಾವಣೆ ಬರ್ತಾ ಇದೆ. ಇಲ್ಲಿ ಜಾಬ್ ವಿಚಾರವಾಗಿ ಯಾರಾದರೂ ಜಾಬ್ ಹೋಗ್ತಾ ಇರುವಂಥದ್ದಾಗಿರ್ಬೋದು, ಅಥವಾ ಬೇರೆ ಜಾಬ್ ಚೇಂಜ್ ಮಾಡ್ತಾ ಇರುವಂಥದ್ದಾಗಿರ್ಬೋದು, ಅಥವಾ ಆರ್ಥಿಕ ವ್ಯವಸ್ಥೆಯಲ್ಲಿ ಒಂದು ಸಮೃದ್ಧಿ ಅನ್ನೋದು ನಿಮ್ಮ ಜೊತೆ ಬರ್ತಾ ಇದೆ. ಅಬಾಂಡೆನ್ಸ್ ನಿಮಗೆ ಜಾಸ್ತಿ ಆಗ್ತಾ ಇದೆ, ಸಮೃದ್ಧಿ ಹೆಚ್ಚಾಗ್ತಾ ಇದೆ. ಒಂದು ನಿಮ್ಮ ಹಿರಿಯರ ಆಶೀರ್ವಾದದಿಂದ ನೀವು ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆಯನ್ನು ನೋಡ್ತಾ ಇದ್ದೀರಾ. ಈ ಹುಣ್ಣಿಮೆಯ ನಂತರ ಏನಾಗ್ತಾ ಇದೆಯಪ್ಪ ಅಂತ ಹೇಳಿದರೆ, ನಿಮ್ಮ ಜೀವನದಲ್ಲಿ ಒಂದು ಸಮೃದ್ಧಿಯನ್ನು ಪಡಿತಾ ಇದ್ದೀರಾ. ನಿಮ್ಮ ಹೊಸ ಜಾಬ್ ವಿಚಾರದಲ್ಲಾಗಿರ್ಬೋದು, ಕೆರಿಯರ್ ವಿಚಾರದಲ್ಲಾಗಿರ್ಬೋದು, ಒಂದು ಗ್ರೋತನ್ನು ಪಡಿತಾ ಇದ್ದೀರಾ, ಸಕ್ಸಸ್ಸನ್ನು ಪಡಿತಾ ಇದ್ದೀರಾ. ಇದು ನಿಮಗೆ ಒಂದು ಕಾಳಿ ಮಾತೆಯ ಆಶೀರ್ವಾದನೇ ಅನ್ಕೋಬೋದು. ಏಕೆಂದರೆ ತುಂಬ ಚೆನ್ನಾಗಿ ಬಂದಿದೆ. ನಿಮ್ಮ ಸಪೋರ್ಟಿಗಾಗಿ ನಿಮ್ಮ ಮನೆತನದ ನಿಮ್ಮ ದೇವರಾಗಿರ್ಬೋದು, ಅಥವಾ ನಿಮ್ಮ ಹಿರಿಯರಾಗಿರ್ಬೋದು, ನಿಮಗೆ ಅವರಿಂದ ತುಂಬಾ ಒಂದು ಆಶೀರ್ವಾದದಿಂದ ನೀವು ಒಂದು ಸಮೃದ್ಧಿ ಮತ್ತು ಅಬಂಡೆನ್ಸನ್ನು ನೋಡ್ತಾ ಇದ್ದೀರಾ ಅಂತ ಹೇಳ್ಬೋದು. ಥ್ಯಾಂಕ್ ಯು.